ಇದು ಜನಗಳು ನೋಡಿ ಈ ಥರ ಫಾಸ್ಟಾಗಿ ಬಂದು ಹೊಡೆದ್ಬಿಟ್ಟು ಹೊರಟೋಯ್ತಾರಲ್ಲ ನೀರಿದ್ರೆ ಸ್ವಲ್ಪ ನೋಡಪ್ಪ ಪಚ್ಚೆ ಯಾರು ಕಾರ್ ನಿಲ್ಲಿಸಿದ್ರು ನೀರಿದ್ರೆ ಕೊಡ್ಲಿ ನೋಡಂತಡಿ ಅದೋರ ಕಚ್ತವೆ ಕಣ ಕಚ್ಚಲ್ಲ ಕಚ್ಚುತ್ತೆ ನೋಡಂತಡಿ ಅಯ್ಯಯ್ಯೋ ಪಾಪಿಗಳ ಇಲ್ಲ ಹೋಗ್ಬಿಡ್ತು ಕಣ ಸತ್ತೋಯ್ತು ನೀರಿದ್ರೆ ಹಾಕ್ಬೋದಲ್ಲ ಅಂತ ಛೇ ಪಾಪ ಕೊಡ್ತಾರೆ ನೋಡಿ ಎಚ್ಚರ ಆಯ್ತು ಅನ್ಸುತ್ತ ಎಚ್ಚರ ಆಯ್ತು ಕಣ ಎಚ್ಚರ ಆಯ್ತು ಇರಿ ಏನು ಮಾಡಬೇಡ ಸುಮ್ಗಿರೋ ಅಲ್ಲೇ ಹೋಗ್ಬೇಡ ಹತ್ರ ಸ್ವಲ್ಪ ನೀರಿದ್ರೆ ಕುಡ್ಸೋಣ ಅಲ್ಲೇ ಸೊ ಯಾರೋ ಪುಣ್ಯಾತ್ಮರು ನೋಡಿ ಪಾಪಿಗಳು ಆ ಕೋತಿ ಮೇಲ್ಗಡೆ ಹರಿಸ್ಬಿಟ್ಟು ಹೊಂಟೋಗಿದ್ದಾರೆ ಬಾ ಪಾಪ ಹಾಂ ಸೊ ಅದಕ್ಕೆ ನಾನು ನಿಧಾನಕ್ಕೆ ಬನ್ನಿ ಅಂತ ನಾನು ವೀಡಿಯೋ ಮಾಡೋದು. ದಯವಿಟ್ಟು ಎಲ್ಲ ಪ್ರವಾಸಿಗರು ಭಕ್ತಾದಿಗಳು ಸ್ವಲ್ಪ ನಿಧಾನಕ್ಕೆ ಬನ್ರಪ್ಪ. ಹಾಂ ಸೊ ಅದರ ಒಂದು ದೇಹದ ಮೇಲೆ ಹರಿಸ್ಬಿಟ್ಟು ಹೊರಟೋಗಿದ್ದಾರೆ. ಸೊ ಪಾಪ ಅದೇನೂ ಆಗಿಲ್ಲ, ಚೆನ್ನಾಗಿ ಸ್ವಲ್ಪ ರೆಡಿಯಾಗಿದೆ. ನೀರು ಕೊಡೋಕ್ಕೆ ನಮ್ಮ ಹುಡುಗ ಪ್ರಯತ್ನ ಮಾಡ್ತಾಯಿದ್ದಾನೆ. ಆಯ್ತಾಯಿಲ್ಲ ತಲೆ ಸುತ್ತು. ಅದಕ್ಕೆ ಸ್ವಲ್ಪ ಒಂದು ಕ್ಷಣ ಏನಿಲ್ಲ ಯಾಕೆ ಹೋಯ್ತಾ ಇದೆಯಾ? ಬಾಳೆಹಣ್ಣು ಏನು ತಂದಿಲ್ಲ, ನಮ್ಗೆ ಗೊತ್ತಿಲ್ಲ ಈ ಥರ ಯಾರೋ ಹರಿಸ್ಬಿಟ್ಟು ಹೊರಟೋಗಿದ್ದಾರೆ. ಅದು ಮೇಲೆ ಹರಿಸ್ಬಿಟ್ಟು ಸ್ವಲ್ಪ ಹೊತ್ತು ಇದಾದ್ಮೇಲೆ ಎಚ್ಚರ ಆಯಿತು. ಅದಕ್ಕೆ ಆ ನೀರು ಯಾಕೆ ಬಾಟ್ಲೆ ಮಡಗಿ ಸರ್, ಬಾಟ್ಲು ಮಡಗಿ ಎತ್ಕೊತದ. ಹೋಗ್ತಾ ಇದೆ ಪರವಾಗಿಲ್ಲ. ಅಲ್ಲಿ ಮಡಗ್ಬಿಡಿ ಸ್ವಲ್ಪ ಅಲರ್ಟ್ ಆಗುತ್ತೆ ಅದು. ಅದೇ ಗಾಬರಿ ಸ್ವಲ್ಪ ನಮ್ಮನ್ನು ನೋಡಿದ್ರೆ ಗಾಬರಿ ಬರ್ತದೆ ಅದಕ್ಕೆ. ಅಯ್ಯೋ ಅದೇ ಇಲ್ಲಿ ಬೇಜಾರು. ನಾವು ಹೇಳಿ ಸಾಕಾಗ್ಬಿಟ್ಟದೆ. ಎಷ್ಟು ಹೇಳಿದ್ರೆ ಕೇಳೋದಿಲ್ಲ. ಏನಿಲ್ಲ ಬರೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಬಂದರೆ ನೋಡಿ ಬಿದ್ದೋಯ್ತು ಪುನಃ ಬಿದ್ಕತ್ಕಣ ಸರ್. ಹೋಗಿ ಸರ್, ಏನಿಲ್ಲ ಹೋಗಿ ಸರ್. ಸೊ ಅಲ್ಲೋಗಿ ಬಿದ್ದೋಗಿದೆ, ಒಟ್ಟು ಎಚ್ಚರ ಆಗಿದೆ. ಸೊ ದಯವಿಟ್ಟು ಏನು ವಾಹನ ಸವಾರರು ನಿಧಾನಕ್ಕೆ ಬರ್ರಪ್ಪ, ನಿಧಾನಕ್ಕೆ ಬನ್ನಿ. ಸೊ ತಾವು ಒಂದು ಕ್ಷಣ ಈ ಅತಿ ವೇಗದ ವಾಹನವನ್ನು ಚಲಿಸೋದ್ರಿಂದ ಏನು ಪ್ರಾಣಿಗಳಿಗೆ ಒಂದು ಜೀವಕ್ಕೆ ಹಾನಿಯಾಗುತ್ತೆ. ಸ್ವಲ್ಪ ಆಲ್ಟರ್ನೇಟ್ ಆಯಿತು, ನೀರಿಟ್ಟು ಬಂದಿದ್ದೀವಿ, ನೋಡೋಣ. ಸೊ ಅದು ಕುಡಿಬೋದು. ಸೊ ಸಾಕಷ್ಟು ಜನ ಪ್ರವಾಸಿಗರಿಗೆ ನಾನು ಹೇಳ್ತಾ ಇರ್ತೀನಿ ಆಗಾಗ, ದಯವಿಟ್ಟು ತಾವು ಯಾವುದೇ ತರಹದ ಆಹಾರ ಹಾಕೋದು ಮತ್ತೊಂದು ಮಗದೊಂದು ಮಾಡಬೇಡಿ, ಅದರಿಂದ ಅದರ ಪ್ರಾಣ ಹಾನಿಯಾಗುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಆದ್ದರಿಂದ ದಯವಿಟ್ಟು ಯಾರೂ ಸಹ ತಾವು ಏನೋ ತಮ್ಮ ಒಂದು ದ್ವಿಚಕ್ರ ವಾಹನ ಇರ್ಬೋದು, 4 ಚಕ್ರದ ವಾಹನಗಳಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನೀವು ಆಹಾರ ಪದಾರ್ಥಗಳನ್ನು ಹಾಕೋದ್ರಿಂದ ನೋಡಿ ಎದುರು ಬದ್ರು ಬರ್ತಕ್ಕಂಥ ವಾಹನಗಳು ಆಗಮಿಸಿ ಅವು ಒಂದು ಪ್ರಾಣ ಹಾನಿಯನ್ನು ಮಾಡ್ತದೆ. ಸೊ ಏನೋ ಹತಾಚುರ್ಯ, ಅದರ ಒಂದು ಜೀವ ಉಳ್ಕೊಂಡಿದೆ. ಸೊ ಭಕ್ತಾದಿಗಳು ಪ್ರವಾಸಿಗರು ದಯವಿಟ್ಟು ಏನು ಕೋತಿಗಳಿಗೆ ಆಹಾರವನ್ನು ಹಾಕ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಡಿ. ಸೊ ಅವು ಏನೋ ಆಗ್ತಾರೆ ಅಂದ್ಬಿಟ್ಟು ಗಾಬರಿಯಿಂದ ಆಗಮಿಸ್ತವೆ, ಆಗ ಚಕ್ರಕ್ಕೆ ಸಿಲುಕಿಕೊಳ್ಳುತ್ತೆ. ಆದ್ದರಿಂದ ನಾನು ಆಗಾಗ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ. ಸೊ ಆ ಥರ ನಿಮ್ಮಲ್ಲಿ ಏನಾದ್ರು ಇದ್ದರೆ ಕಾಡೊಳಕ್ಕೆ ಎಸ್ದುಬಿಡಿ. ಅದು ಬೇಕಾದ್ರೆ ಏನೋ ತಿನ್ಕೊಂಡು ಓಲೆತ್ತಾಗೆ ಅದು ಬಿಟ್ಬಿಟ್ಟು ಅದನ್ನ ಸಾವುಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ದಯವಿಟ್ಟು ಯಾರು ಮಾಡಬೇಡಿ. ಸೊ ಪರವಾಗಿಲ್ಲ, ಅದು ಎಚ್ಚರ ಆಗಿ ಹೋಗಿದೆ. ಅದರ ಒಂದು ಮೈ ಮೇಲೆ ವಾಹನವನ್ನು ಹರಿಸ್ಕೊಂಡು ಹೋಗಿದ್ದಾರೆ. ಸೊ ಹೆಂಗೋ ಆ ದೇವರು ಅದು ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ಜೀವವನ್ನು ತುಂಬಿದ್ದಾನೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ನಮ್ಮ ಹುಡುಗ ನೀರು ಹಾಕ್ಬಿಟ್ಟು ಬಂದಿದ್ದಾನೆ. ದಯವಿಟ್ಟು ಪ್ರವಾಸಿಗರು ನಿಧಾನಕ್ಕೆ ಆಗಮಿಸಿ ಅಪ್ಪ, ಈ ಅರಣ್ಯ ವಲಯದಲ್ಲಿ ನಿಧಾನಕ್ಕೆ ಆಗಮಿಸಿ.